ಹಾಂ ಪ್ರಶಾಂತ್ ಇಲ್ಲಿದ್ದೀನಿ ಪ್ರೊಟೆಸ್ಟ್ ಹಾಂ ಈಗ ವಿಶ್ವಜ್ಞಾನಿ ಅಂಬೇಡ್ಕರ್ ಜಿಂದಾಬಾದ್ 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 ಡಿ.ಕೆ. ಶಿವಕುಮಾರ್ ಅವರಿಗೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ಡಿ.ಕೆ. ಶಿವಕುಮಾರ್ ಅವರನ್ನ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ಗೆ ಬೇಕೇ ಬೇಕು ಅಯ್ಯಯ್ಯೋ ಹೋರಾಟ ಏಕಕ್ಕಾಗಿ ಹೋರಾಟ ಬದಲಾವಣೆ ವಿಚಾರವಾಗಿ ಮಾತಾಡ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ಸನ್ಮಾನ್ಯ ಬಂಧುಗಳೇ ಅಲ್ಲ ಅವ್ರು ನೀವು ಮುಂದಿನ ಜೈ ಕರ್ನಾಟಕ ಮುಂದೆ ಮಾತಾಡ ಮಂಡ್ಯ ಜಿಲ್ಲೆಯ JDS ಪಕ್ಷದ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಜಾತ್ಯತೀತ ಜನತಾದಳ ಮಾತನ್ನ ಒಕ್ಕೂರಲಿಂದ ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿ ಇಲ್ಲಿಂದ ಅವರಿಗೆ ರವಾನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಹೇಳಿಕೆ ವಿಚಾರವಾಗಿ ಮಂಡ್ಯದಲ್ಲೇ ಬಂದು ಬಹಿರಂಗವಾಗಿ ಅವ್ರ ಕ್ಷಮೆ ಕೇಳಬೇಕು. ಇದು ಮಾಡಿರ್ತಕ್ಕಂಥ ಅಪಮಾನ ಈ ದೇಶದ ವಿಶ್ವಜ್ಞಾನಿ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ವಿರೋಧಿಯಾಗಿ ಅಪಮಾನ ಮಾಡಿದ್ದಾರೆ ಅಂತ ಈ ಒಂದು DC ಕಚೇರಿ ಮುಂಭಾಗ ಮಂಡ್ಯದಿಂದ ಒಂದು ಸಂದೇಶವನ್ನು ಅವ್ರಿಗೆ ಕಳಿಸ್ತಾ ಇದ್ದೇವೆ. ಒಂದು ವೇಳೆ ಇದೇ ದಲಿತರ ಸರ್ಕಾರ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸುತ್ತಾಡ್ತಾವ್ರೆ. ನಾಚಿಕೆ ಮತ್ತು ದಲಿತ ಕಟ್ಟುಗಳಿಗೆ ಹಿಂದೆ ದಲಿತರಿಗೆ ಮಾಡಿರ್ತಕ್ಕಂಥ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 3 ಅಡಿ 2 ಅಡಿ ಜಾಗ ಕೊಡ್ಲಿಲ್ಲ ಇವರು ಉಳ್ಳಿಕ್ಕೆ. ಒಂದು ಸಭಾ ಸಂಸ್ಕಾರ ತರಕ್ಕೆ ಒಂದು ವಾಹನದಲ್ಲಿ ಒಂದು ಹೆಲಿಕಾಪ್ಟರ್ನ ಒಂದು ತುಂಡು ಬಟ್ಟೆಗೆ ಗತಿ ಇಲ್ಲದಂತ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಒಂದು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಅಪಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಡೀ ವ್ಯವಸ್ಥೆಯಲ್ಲಿ ಏಕ ಅಪಮಾನ ಮಾಡ್ಕೊಂಡು ಬಂದಿದ್ದಾರೆ ಅಂಬೇಡ್ಕರ್ಗೆ. 2 ಬಾರಿ ಚುನಾವಣೆಯಲ್ಲಿ ನಿಲ್ಲಿಸಿ ಸೋಲಿಸಿದಂತ ಹೆಗ್ಗಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ ಸನ್ಮಾನ್ಯ ಬಂದಿದ್ದಾರೆ. ಆದ್ದರಿಂದ ಈ ದಿನ ನಾವು ಮಂಡ್ಯ ಜಿಲ್ಲೆಯಿಂದ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಮುಖ್ಯವಾಗಿ ಖಂಡಿಸ್ತಾ ಮಾನ್ಯ ರಾಜ್ಯಪಾಲ ಜನತಾ ರಾಜ್ಯಪಾಲರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸಕ್ಕೆ ಬಂದಿದ್ದೀವಿ. ಆ ಮನವಿ ಮುಂದಿನ ದಿನಗಳಲ್ಲಿ ಕ್ಷಮೆ ಯಾಚಿಸಬೇಕು. ಡಿ.ಕೆ. ಶಿವಕುಮಾರ್ ಅವರು ದಲಿತರು ಸುಧಾ ಅಲ್ಲಿ ಒಬ್ಬರು ಆಗಿತ್ತಾ ಇಲ್ಲ, ಏನಾಗಿದೆ ಎಂತಾಗಿದೆ ಅದನ್ನ ರಾಜ್ಯ ನಾಯಕರು ಕಾಂಗ್ರೆಸ್ ಸರ್ಕಾರ ದಲಿತ ಮುಖಂಡ ಹೇಳಬೇಕೀಗ. ಹಾಂ ಪ್ರಶಾಂತ್ ಇಲ್ಲಿದ್ದೀನಿ ಪ್ರೊಟೆಸ್ಟ್ ಹಾಂ ಈಗ ವಿಶ್ವಜ್ಞಾನಿ ಅಂಬೇಡ್ಕರ್ ಜಿಂದಾಬಾದ್ 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 ಡಿ.ಕೆ. ಶಿವಕುಮಾರ್ ಅವರಿಗೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ಡಿ.ಕೆ. ಶಿವಕುಮಾರ್ ಅವರನ್ನ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ಗೆ
ಮಾತಾಡ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ಸನ್ಮಾನ್ಯ ಬಂಧುಗಳೇ, ನೀವು ಸುಮ್ಮನೆ ಅಲ್ಲ ಅವ್ರು ಬರೋಣ ನೀವು ಮುಂದಿನ ಜೈ ಕರ್ನಾಟಕ ಒಂದೇ ಮಾತಾರ ಮಂಡ್ಯ ಜಿಲ್ಲೆಯ JDS ಪಕ್ಷದ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಜಾತ್ಯತೀತ ಜನತಾದಳ ಮಾತನ್ನ ಒಕ್ಕೂರಲಿಂದ ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿ ಇಲ್ಲಿಂದ ಅವರಿಗೆ ರವಾನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಹೇಳಿಕೆ ವಿಚಾರವಾಗಿ ಮಂಡ್ಯದಲ್ಲೇ ಬಂದು ಬಹಿರಂಗವಾಗಿ ಅವ್ರ ಕ್ಷಮೆ ಕೇಳಬೇಕು. ಇದು ಮಾಡಿರ್ತಕ್ಕಂಥ ಅಪಮಾನ ಈ ದೇಶದ ವಿಶ್ವಜ್ಞಾನಿ ಅಂಬೇಡ್ಕರ್ಗೆ, ಸಂವಿಧಾನಕ್ಕೆ ವಿರೋಧಿಯಾಗಿ ಅಪಮಾನ ಮಾಡಿದ್ದಾರೆ ಅಂತ ಈ ಒಂದು DC ಕಚೇರಿ ಮುಂಭಾಗ ಮಂಡ್ಯದಿಂದ ಒಂದು ಸಂದೇಶವನ್ನು ಅವ್ರಿಗೆ ಕಳಿಸ್ತಾ ಇದ್ದೇವೆ. ಬಂಧುಗಳೇ, ಇದೇ ದಲಿತರ ಸರ್ಕಾರ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸುತ್ತಾಡ್ತಾವ್ರೆ. ನಾಚಿಕೆ ಮತ್ತು ದಲಿತ ಮುಖಂಡರುಗಳಿಗೆ ಹಿಂದೆ ದಲಿತರಿಗೆ ಮಾಡಿರ್ತಕ್ಕಂಥ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 3 ಅಡಿ 2 ಅಡಿ ಜಾಗ ಕೊಟ್ಟಿಲ್ಲ. ಇವರು ಉಳ್ಳಿಕ್ಕೆ ಒಂದು ಸಭಾ ಸಂಸ್ಕಾರ ತರಕ್ಕೆ ಒಂದು ವಾಹನದಲ್ಲಿ ಒಂದು ಹೆಲಿಕಾಪ್ಟರ್ನ ಒಂದು ತುಂಡು ಬಟ್ಟೆಗೆ ಗತಿ ಇಲ್ಲದಂತ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಒಂದು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಅಪಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಡೀ ವ್ಯವಸ್ಥೆಯಲ್ಲಿ ಏಕ ಅಪಮಾನ ಮಾಡ್ಕೊಂಡು ಬಂದಿದ್ದಾರೆ. ಅಂಬೇಡ್ಕರ್ಗೆ 2 ಬಾರಿ ಚುನಾವಣೆಯಲ್ಲಿ ನಿಲ್ಲಿಸಿ ಸೋಲಿಸಿದಂತ ಹೆಗ್ಗಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ ಸನ್ಮಾನ್ಯ ಬಂದಿದೆ. ಆದ್ದರಿಂದ ಈ ದಿನ ನಾವು ಮಂಡ್ಯ ಜಿಲ್ಲೆಯಿಂದ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಮುಖ್ಯವಾಗಿ ಖಂಡಿಸ್ತಾ ಮಾನ್ಯ ರಾಜ್ಯಪಾಲ ಘನತೆಯುತ ರಾಜ್ಯಪಾಲರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸಿಕೊಂಡು ಬಂದಿದ್ದೀವಿ. ಆ ಮನವಿ ಮುಂದಿನ ದಿನಗಳಲ್ಲಿ ಕ್ಷಮೆ ಯಾಚಿಸಬೇಕು. ಡಿ.ಕೆ. ಶಿವಕುಮಾರ್ ಅವರು ದಲಿತರು ಸುಧಾ ಅಲ್ಲಿ ಒಬ್ಬರು ಆಗಿತ್ತಾ ಇಲ್ಲ. ಏನಾಗಿದೆ, ಎಂತಾಗಿದೆ ಅದನ್ನ ರಾಜ್ಯ ನಾಯಕರು, ಕಾಂಗ್ರೆಸ್ ಸರ್ಕಾರ